ನೋ ಐನಿಂಗ್ ಟೇಬಲ್ ನೋ ಪ್ರಾಬ್ಲಮ್. ನಿನ್ನೆ ಸೆಂಟ್ರ್ ಪ್ಲೇಟಿಂಗ್ ಯಾವ ಥರ ಅರೇಂಜ್ ಮಾಡ್ಕೋಬೇಕಂತ ನೋಡಿರಿ. ಇವತ್ತು ಅದನ್ನು ಯಾವ ಥರ ಸ್ಪ್ರೆಡ್ಡಿಂಗ್ ಮಾಡಿ ಅಯನ್ ಮಾಡ್ಕೋಬೇಕಂತ ನೋಡೋಣ. ಇಲ್ಲಿ ನಾನು ವೀಡಿಯೋಲಿ ತೋರಿಸೋ ಥರ ಸೆಂಟ್ರ್ ಪ್ಲೇಟಿಂಗ್ನ ಅಪ್ಪರ್ ಫಾಲ್ಸ್ ಇಲ್ದಿರೋ ಕಡೆನ ಟೇಬಲ್ ಮೇಲೆ ಹಾಕ್ಕೊಂಡು ಫಸ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಇಲ್ಲಿ ನಾನು ತೋರಿಸೋ ಥರ ಒಂದು ಹಾಫ್ ಇಂಚಸ್ಗೆ ನೀವು ಬಂದುಬಿಟ್ಟು ಸ್ಪ್ರೆಡ್ಡಿಂಗನ್ನು ಮಾಡಿಕೊಂಡು ನೀವು ಬಂದುಬಿಟ್ಟು ಪಿನ್ ಹಾಕ್ಕೊಳ್ಳಿ. ಆ್ಯಂಡ್ ಫುಲ್ ಲೆಂತ್ ಆಫ್ ದ ಸೆಂಟ್ರ್ ಪ್ಲೇಟ್ ಬಂದುಬಿಟ್ಟು ನೀವು ಅದೇ ಥರ ಮೇಲೆ ಏನು ಮೆಜರ್ಮೆಂಟಿಗೆ ತೊಗೊಂಡಿದ್ದೀರೋ ಅದೇ ಲೆಂತ್ಗೆ ನೀವು ಬಂದುಬಿಟ್ಟು ಫುಲ್ ಲೆಂತ್ ಆಫ್ ಸ್ಯಾರಿ ಸೆಂಟ್ರ್ ಪ್ಲೇಟನ್ನು ನೀವು ಪಿನ್ನಿಂಗನ್ನು ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಬಂದುಬಿಟ್ಟು ಹೊಟ್ಟೆ ಹತ್ರ ಬಲ್ಜಿಯಾಗಿ ಕಾಣಿಸಲ್ಲ, ಈವನಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಫುಲ್ ಲೆಂತ್ಗೂ ಅದೇ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಪಿನ್ನನ್ನು ಹಾಕ್ಕೊಳ್ಳಿ. ಸೊ ಪಿನ್ ಹಾಕ್ದಿರ ಇದ್ದರೆ ಬಿಚ್ಚೋಗ್ಬಿಡುತ್ತೆ. ಸೊ ಪಿನ್ ಹಾಕ್ಕೊಂಡು ಐನಿಂಗನ್ನು ಮಾಡ್ಕೊಳ್ಳಿ. ಸೊ ನಾಳೆ ಇದನ್ನು ಯಾವ ಥರ ಬಾಕ್ಸ್ ಫೋಲ್ಡಿಂಗ್ ಮಾಡೋದಂತ ನೋಡೋಣ.